ಹಾಯ್ ಎಲ್ಲರಿಗೂ, ಸಮಸ್ತ ವೀಕ್ಷಕ ಬಂಧುಗಳಿಗೂ ನಮಸ್ಕಾರ. ಸುಸ್ವಾಗತ. ಅಂಗೈಯಲ್ಲಿ ಅಧ್ಯಾಪಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕವಾದ ಸುಸ್ವಾಗತ. ವಿಡಿಯೋದ ಈ ಭಾಗದಲ್ಲಿ ತಲಕಾಡಿನ ವೈಭವ ಪಾಠಕ್ಕೆ ಸಂಬಂಧಿಸಿದ ಭಾಗ 3ರ ಬಗ್ಗೆ ತಿಳಿಯುತ್ತಾ ಹೋಗೋಣ. ಭಾಗ 1 ಮತ್ತು 2ರಲ್ಲಿ ಪಾಠಕ್ಕೆ ಸಂಬಂಧಿಸಿದ ವಿವರಣೆ, ವಿಶ್ಲೇಷಣೆ, ಚರ್ಚೆ ಮತ್ತು ಉದಾಹರಣೆಗಳಿದ್ದು, ಭಾಗ 3ರಲ್ಲಿ ಈ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳ ಬಗ್ಗೆ ವಿವರಗಳನ್ನ ನೀಡ್ತಾ ಹೋಗಲಾಗಿದೆ. ದಯವಿಟ್ಟು ಅದನ್ನ ಗಮನಿಸೋಣ. ಮುಂದುವರಿಯೋಣ ಭಾಗ 3ಕ್ಕೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಲೇಖಕರು ಪ್ರವಾಸದ ವಿವರವನ್ನು ಬರೆಯಲು ಆರಂಭಿಸಿದ್ದು ಎಲ್ಲಿ? ಲೇಖಕರು ಪ್ರವಾಸದ ವಿವರವನ್ನು ಬರೆಯಲು ಆರಂಭಿಸಿದ್ದು ಶಿವನ ಸಮುದ್ರದ ಪ್ರವಾಸಿಗರ ನಿಲ್ಮನೆಯಲ್ಲಿ. ಗಂಗರ ಮೊದಲ ರಾಜಧಾನಿ ಯಾವುದು? ಗಂಗರ ಮೊದಲ ರಾಜಧಾನಿ ಕೋಲಾರ. ರಾಯ, ಅಣ್ಣ ಎಂದು ಯಾರನ್ನು ಕರೆಯುತ್ತಿದ್ದರು? ರಾಯ, ಅಣ್ಣ ಎಂದು ಚಾವುಂಡರಾಯನನ್ನು ಕರೆಯುತ್ತಿದ್ದರು. ಚಾವುಂಡರಾಯ ಕನ್ನಡಕ್ಕೆ ಕೊಟ್ಟ ಕಾಣಿಕೆ ಏನು? ಚಾವುಂಡರಾಯ ಪುರಾಣ ಎಂಬ ಹೆಸರಿನ 63 ಪುಣ್ಯ ಪುರುಷರ ಚರಿತ್ರೆ ಅವನ ಕನ್ನಡಕ್ಕೆ ಕೊಟ್ಟ ಕಾಣಿಕೆ. ವಿಷ್ಣುವರ್ಧನ ವೀರನಾರಾಯಣ ದೇಗುಲವನ್ನು ಕಟ್ಟಿಸಲು ಕಾರಣವೇನು? ಕ್ರಿಸ್ತ ಶಕಾಬ್ದ 1117ನೇ ವರ್ಷದಲ್ಲಿ ವಿಷ್ಣುವರ್ಧನ ದೇವ ತಲಕಾಡಿನ ವಿಜಯದ ನಿಮಿತ್ತ ವೀರನಾರಾಯಣನ ಹೆಸರಿನಲ್ಲಿ ಗುಡಿ ಕಟ್ಟಿಸಿದನು. ರಾಷ್ಟ್ರದ ಚಾರಿತ್ರ್ಯದ ಹೆಗ್ಗುರುತು ಯಾವುದು? ನಮ್ಮ ದೇಗುಲಗಳೇ ನಮ್ಮ ರಾಷ್ಟ್ರದ ಚರಿತ್ರೆಯ ಹೆಗ್ಗುರುತು. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಶಿವನ ಸಮುದ್ರದಲ್ಲಿ ಸುಬ್ರಹ್ಮಣ್ಯಂ ಮಾಡಿದ ವ್ಯವಸ್ಥೆಗಳಾವುವು? ಬಾಗಿಲ ಬಳಿ ನಿಂತ ಸುಬ್ರಹ್ಮಣ್ಯಂ ವಿಶ್ವಾಸದಿಂದ ಸ್ವಾಗತಿಸಿದರು. ನಿಲ್ಮನೆಯನ್ನು ಕೂಡಲೇ ಖಾಲಿ ಮಾಡಿಸಿದರು. ಹಾಸಿಗೆ ಹಾಸಿಕೊಟ್ಟರು. ಊಟ ಉಪಚಾರದ ಬಗೆಗೆ ಕೇಳಿದರು. ಕೊನೆಗೆ ಹೋಗುವಾಗ ಗುಡ್ ನೈಟ್ ಅಂದರು. ಚಾವುಂಡರಾಯ ಯಾರು? ಆತನ ವಿಶೇಷತೆ ಏನು? ಚಾವುಂಡರಾಯ ಮಾರಸಿಂಹ, ರಾಚಮಲ್ಲ, ರಕ್ಕಸಗಂಗರ ಮಂತ್ರಿ. ಆತನನ್ನು ಜನ ಹೆಸರು ಹಿಡಿದು ಕರೆಯುತ್ತಿರಲಿಲ್ಲ. ರಾಯ, ಅಣ್ಣ ಎಂದು ಸಂಬೋಧಿಸುತ್ತಿದ್ದರು. ಚಾವುಂಡರಾಯ ಪುರಾಣ ಎಂಬ ಹೆಸರಿನ 63 ಪುಣ್ಯಪುರುಷರ ಚರಿತ್ರೆ ಅವನು ಕನ್ನಡಕ್ಕೆ ಕೊಟ್ಟ ಕಾಣಿಕೆ. ಚೋಳರ ಸಾಧನೆ ಏನು? ಚೋಳರು ಬಂದರು, ಗುಡಿ ಗೋಪುರಗಳನ್ನು ಕಟ್ಟಿಸಿದರು. ರಾಜೇಶ್ವರ, ವೈಕುಂಠನಾರಾಯಣ, ಮರಳೇಶ್ವರ, ಪಾತಾಳೇಶ್ವರ, ವೈದ್ಯೇಶ್ವರ ಗುಡಿಗಳನ್ನು ಕಟ್ಟಿಸಿದರು. ಕೊಟ್ಟಿರುವ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿ. ವೈದ್ಯೇಶ್ವರ ದೇವಾಲಯದ ನಿರ್ಮಾಣದ ಕಾಲ ನಿರ್ಣಯಕ್ಕೆ ಸಹಕಾರಿಯಾಗುವ ಅಂಶಗಳಾವುವು ವಿವರಿಸಿ. ಕೀರ್ತಿನಾರಾಯಣ ದೇವಾಲಯದ ಆಚೆಗೆ 150 ಗಜದ ಅಂತರದಲ್ಲಿ ವೈದ್ಯೇಶ್ವರ ದೇವಾಲಯ. ಈ ದೇವಾಲಯದ ರಚನೆಯ ಕಾಲ ನಿಶ್ಚಿತವಾಗಿ ತಿಳಿದು ಬಾರದಿದ್ದರೂ ಈಗ ಸಿಕ್ಕಿರುವ ಆಧಾರಗಳ ಅನ್ವಯ ಇದರ ಕಾಲವನ್ನು 13ನೇ ಶತಮಾನದ ಪೂರ್ವಕ್ಕೆ ತಂದಿರುವರು. ದೇವಾಲಯದ ಹೊರ ವಲಯದಲ್ಲಿ ಇರುವ ಕಲಶಗಳು, ಗರ್ಭಗುಡಿಯ ಗೋಪುರವು, ಶಿಲ್ಪದ ನಿರ್ಮಾಣದಲ್ಲಿ ತೋರಿರುವ ಕೆಲವು ವಿಶಿಷ್ಟ ರೂಪಗಳು, ಕಟ್ಟಡಕ್ಕೆ ಉಪಯೋಗಿಸಿರುವ ಸಾಮಗ್ರಿಯು ಈ ಕಾಲವನ್ನು ನಿರ್ದೇಶಿಸುವುವು. ಲೇಖಕರು ಯುರೇಕಾ ಯುರೇಕಾ ಎಂದು ಕೂಗಿದ ಸಂದರ್ಭವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಅನತಿ ದೂರ ಹೋಗುವಷ್ಟರಲ್ಲಿ ಗಿಡ ಮರಗಳ ಪೊದೆಯಲ್ಲಿ ಏನೋ ಬೆಳ್ಳಗೆ ಮಸುಕಾಗಿ ಕಂಡಿತು. ಲೇಖಕರ ಎದೆ ಜೋರಿನಿಂದ ಹಾರತೊಡಗಿತು. ಬೇಗ ನಡೆದರು. ಗುಡಿಯನ್ನು ಸಮೀಪಿಸಿದರು. ಯುರೇಕಾ ಯುರೇಕಾ. ಕೊನೆಗೂ ಅರ್ಕೇಶ್ವರ ದೇವಾಲಯದ ದರ್ಶನ ಆಗೇ ಬಿಟ್ಟಿತು. ದೇವಾಲಯ ಪತ್ತೆ ಹಚ್ಚಿದ ಆನಂದದ ಆವೇಶದಲ್ಲಿ ಇತರೆ ಯಾತ್ರಿಕರಿಗೆ ಕೇಳುವಂತೆ ಚೀರು ಧ್ವನಿಯಿಂದ ಬರ್ರೋ ಗುಡಿ ಸಿಕ್ಕಿತು, ಬರ್ರೋ ದೇವಾಲಯ ದೊರಕಿತು ಎಂದು ಲೇಖಕರು ಕೂಗಿದರು. ಅವರೆಲ್ಲ ಬಂದರು, ನೋಡಿದರು. ಅರ್ಕೇಶ್ವರ ಲಿಂಗ ತಲಕಾಡಿನ ಪಂಚಲಿಂಗಕ್ಕೆ ಸೇರಿದ್ದು. ಸಳನ ವಂಶಕ್ಕೆ ಹೊಯ್ಸಳ ಹೆಸರು ಬರಲು ಕಾರಣವೇನು? ಒಂದು ದಿನ ವಾಸಂತಿಕಾ ದೇವಾಲಯದ ಪೂಜೆಗೆಂದು ಹೋದ ಸಳ ಸುದತ್ತ ಗುರುವಿನ ಬಳಿ ಉಪದೇಶ ಕೇಳುತ್ತಾ ಕುಳಿತಂದು ಹುಲಿಯೊಂದು ಅವನೆಡೆಗೆ ಜಿಗಿದು ಬಂದಿತು. ಆಗ ಸುದತ್ತ ಮುನಿ ತನ್ನ ಕೈಯೊಳಗಿನ ಬೆತ್ತವನ್ನು ಸಳನೆಡೆಗೆ ಚಾಚಿ ಹೊಯ್ಸಳ ಎಂದು ಆದೇಶವಿತ್ತನೆಂದು, ಸಳ ಕೂಡಲೇ ಹುಲಿಯನ್ನು ಎದುರಿಸಿ ಅದರ ಗಂಟಲಲ್ಲಿ ಖಡ್ಗವನ್ನು ತುರುಕಿ ಹುಲಿಯನ್ನು ಹೊಯ್ದನೆಂದು ತಿಳಿಯುವುದು.
ಅಂದಿನಿಂದ ಸಳನ ಮನೆತನಕ್ಕೆ ಹೊಯ್ಸಳ ಎಂಬ ಹೆಸರು ಬಂದಿತು. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಸುತ್ತಣ ಲೋಕವೆಲ್ಲ ಮಲಗಿಕೊಂಡಿದೆ. ಆಯ್ಕೆ: ಹಿರೇಮಲ್ಲೂರು ಈಶ್ವರನ್ ಅವರ ಕವಿಕಂಡ ನಾಡು ಪ್ರವಾಸ ಕಥನದಿಂದ ತೆಗೆದುಕೊಳ್ಳಲಾದ ತಲಕಾಡಿನ ವೈಭವ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಶಿವನ ಸಮುದ್ರದ ಪ್ರವಾಸಿ ಮಂದಿರದಲ್ಲಿ ಲೇಖಕರು ಕುಳಿತು ಆ ದಿನದ ಪ್ರವಾಸದ ವಿವರವನ್ನು ಬರೆಯುತ್ತಿದ್ದಾರೆ. ಅದಾಗಲೇ ರಾತ್ರಿ 12 ಗಂಟೆ ಮುಗಿದು 15 ನಿಮಿಷವಾಗಿದೆ. ಆಗ ಎಲ್ಲರೂ ಗಾಢ ನಿದ್ರೆಯಲ್ಲಿದ್ದಾರೆ ಎಂದು ಹೇಳುವ ಸಮಯದಲ್ಲಿ ಲೇಖಕರು ಈ ಮಾತನ್ನು ಬರೆದು ತಿಳಿಸುತ್ತಿದ್ದಾರೆ. ವಿಶೇಷ: ಪ್ರವಾಸದಲ್ಲಿ ಸಾಮಾನ್ಯವಾಗಿ ಸುತ್ತಾಡಿ ದಣಿವಾಗುತ್ತದೆ. ರಾತ್ರಿ ಊಟ ಮುಗಿದ ಕೂಡಲೇ ನಿದ್ರೆ ಮಾಡಬೇಕು ಅನಿಸುತ್ತದೆ. ಆದರೆ ಪ್ರವಾಸದ ವಿಶೇಷತೆಗಳನ್ನು ನೆನೆಯುತ್ತಾ ಅಂದಿನ ಪ್ರವಾಸದ ವಿಶೇಷತೆಗಳನ್ನು ದಾಖಲಿಸಲಿಕ್ಕಾಗಿ ಲೇಖಕರು ಇನ್ನೂ ಎದ್ದಿರುವುದು ಅವರ ಆಸಕ್ತಿಯನ್ನು ತೋರಿಸುತ್ತದೆ. ಇದೇ ಅದರ ವಿಶೇಷ ಸ್ವಾರಸ್ಯ. ಅದು ಕಲಾಶ್ರೀ ವಿಹರಿಸುವ ನಂದನವನ. ಆಯ್ಕೆ: ಹಿರೇಮಲ್ಲೂರು ಈಶ್ವರನ್ ಅವರ ಕವಿಕಂಡ ನಾಡು ಪ್ರವಾಸ ಕಥನದಿಂದ ತೆಗೆದುಕೊಳ್ಳಲಾದ ತಲಕಾಡಿನ ವೈಭವ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: 10ನೇ ಶತಮಾನದ ಕವಿ ರನ್ನ ತನ್ನ ಬಳಗಾರ ಉದ್ಯೋಗವನ್ನು ಬಿಟ್ಟು ತಲಕಾಡಿನ ಕಡೆಗೆ ಬರುತ್ತಾನೆ. ಅದು ಅಲ್ಲಿರುವ ಚಾವುಂಡರಾಯ, ಅತ್ತಿಮಬ್ಬೆ, ಅಜಿತ ಸೇನಾದಿಗಳು ಇರುವುದರಿಂದ ಇವರೆಲ್ಲರೂ ಇರುವ ಪುಣ್ಯ ಭೂಮಿ ಅದು ಎಂದು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತು ಹೇಳಿದ್ದಾರೆ. ವಿಶೇಷ: ತಲಕಾಡಿನ ಬಗೆಗೆ ಲೇಖಕರಿಗಿರುವ ಸದಭಿಪ್ರಾಯ ಈ ಮಾತುಗಳಲ್ಲಿ ಪರಿಪೂರ್ಣವಾಗಿ ವ್ಯಕ್ತವಾಗುತ್ತದೆ. ಮೇಲೆ ಉಲ್ಲೇಖಿಸಿರುವ ಮಹನೀಯರೆಲ್ಲರೂ ಮಹಾನ್ ಕಲಾವಿದರು. ಅವರಿರುವೆಡೆ ಕಲಾದೇವಿಯೇ ನೆಲೆಗೊಂಡಿರುತ್ತಾಳೆ ಎಂಬುದು ಪ್ರಸ್ತುತ ಸಂದರ್ಭದ ಸ್ವಾರಸ್ಯ. ಮೋಟಾರು ಓಡಲೋಲದು, ಸಾರಥಿ ನಿಲ್ಲಿಸಲಾರನು. ಆಯ್ಕೆ: ಹಿರೇಮಲ್ಲೂರು ಈಶ್ವರನ್ ಅವರ ಕವಿಕಂಡ ನಾಡು ಪ್ರವಾಸ ಕಥನದಿಂದ ತೆಗೆದುಕೊಳ್ಳಲಾದ ತಲಕಾಡಿನ ವೈಭವ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ತಲಕಾಡಿನಲ್ಲಿರುವ ಪಂಚಲಿಂಗಗಳ ದರ್ಶನ ಮಾಡುವುದು ವಾಡಿಕೆ. 4 ಲಿಂಗಗಳ ನಂತರ 5ನೇ ಲಿಂಗವಾದ ವಿಜಯಪುರದ ಅರ್ಕೇಶ್ವರನ ದರ್ಶನಕ್ಕೆಂದು ಲೇಖಕರು ಗಾಡಿಯಲ್ಲಿ ಹೋಗುತ್ತಾರೆ. ಅದು ಕೊರಕಲು ದಾರಿಯಾದ್ದರಿಂದ ಗಾಡಿ ನಡೆಸಲು ಸಾಧ್ಯವಾಗುತ್ತಿರಲಿಲ್ಲ. ಆ ಸಂದರ್ಭವನ್ನು ಉಲ್ಲೇಖಿಸಿ ಲೇಖಕರು ಮೇಲಿನಂತೆ ಹೇಳುತ್ತಾರೆ. ವಿಶೇಷ: ಒಂದು ನಂಬಿಕೆಗೆ ಕಟ್ಟು ಬಿದ್ದಾಗ ಅದನ್ನು ಹೇಗಾದರೂ ಮಾಡಿ ಸಾಧಿಸಬೇಕೆಂಬ ಹಂಬಲ ಇಲ್ಲಿ ಎದ್ದು ಕಾಣುತ್ತದೆ. 4 ಶಿವಲಿಂಗಗಳ ದರ್ಶನದ ನಂತರ ಉಳಿದ 5ನೇದನ್ನು ದರ್ಶಿಸಬೇಕೆಂಬ ಬಯಕೆ, ಕಾತರತೆ, ಉತ್ಸಾಹ ಇಲ್ಲಿ ಮೆರೆದಾಡಿದೆ. ಹಾಗೂ ಡ್ರೈವರ್ ಸಹ ಕೊರಕಲು ದಾರಿಯಲ್ಲಿ ಆ ಬಯಕೆಯಿಂದಲೇ ಗಾಡಿ ಓಡಿಸಲು ಪ್ರಯತ್ನಿಸುತ್ತಿದ್ದಾನೆಂಬುದು ಇಲ್ಲಿನ ಸ್ವಾರಸ್ಯ. ಬರ್ರೋ ಗುಡಿ ಸಿಕ್ಕಿತು, ಬರ್ರೋ ದೇವಾಲಯ ದೊರಕಿತು. ಆಯ್ಕೆ: ಹಿರೇಮಲ್ಲೂರು ಈಶ್ವರನ್ ಅವರ ಕವಿಕಂಡ ನಾಡು ಪ್ರವಾಸ ಕಥನದಿಂದ ತೆಗೆದುಕೊಳ್ಳಲಾದ ತಲಕಾಡಿನ ವೈಭವ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಗಾಡಿಯಲ್ಲಿ ಹೋಗುವುದರಿಂದ 5ನೆಯ ಶಿವಲಿಂಗದ ದರ್ಶನ ಆಗದೆಂದು ತಿಳಿದು ಡ್ರೈವರ್ ಹಾಗೂ ಲೇಖಕರಿಬ್ಬರು ನಡೆದುಕೊಂಡೇ ಬೇಗ ಆ ಕಡೆ ಹೋಗುತ್ತಾರೆ. ರಾತ್ರಿ 1 ಗಂಟೆಯ ವೇಳೆಗೆ ಅರ್ಕೇಶ್ವರ ದೇವಾಲಯ ಗೋಚರಿಸುತ್ತದೆ. ಆ ಸಂತೋಷದಲ್ಲಿ ಲೇಖಕರು ಗುಡಿಯ ಹತ್ತಿರಕ್ಕೆ ಅವರನ್ನು ಕರೆಯಲು ಹೀಗೆ ಕೂಗಿ ಹೇಳುತ್ತಾರೆ. ವಿಶೇಷ: ಒಂದು ನಂಬಿಕೆಗೆ ಕಟ್ಟು ಬಿದ್ದಾಗ ಹೇಗಾದರೂ ಮಾಡಿ ಸಾಧಿಸಬೇಕೆಂಬ ಹಂಬಲ ಇಲ್ಲಿ ಎದ್ದು ಕಾಣುತ್ತದೆ. 4 ಶಿವಲಿಂಗಗಳ ದರ್ಶನದ ನಂತರ ಉಳಿದ 5ನೇದನ್ನು ದರ್ಶಿಸಬೇಕೆಂಬ ಬಯಕೆ, ಕಾತರತೆ, ಉತ್ಸಾಹ ಇಲ್ಲಿ ಮೆರೆದಾಡಿದೆ. ಕೊನೆಗೆ ಸಿಕ್ಕಾಗಲಂತೂ ಆ ಸಂತೋಷ ಹೇಳತೀರದು. ದೇವಾಲಯದ ದರ್ಶನದಿಂದ ಅವರಿಗುಂಟಾದ ಧನ್ಯತೆಯ ಭಾವನೆ ಇಲ್ಲಿರುವುದು ವಿಶೇಷ. ಗುಂಪಿಗೆ ಸೇರದ ಪದಗಳನ್ನು ಆರಿಸಿ ಬರೆಯಿರಿ. ಸಾಹಿತ್ಯಾವಲೋಕನ: ಭಕ್ತಿ ಭಂಡಾರಿ ಬಸವಣ್ಣ, ಹಿರೇಮಲ್ಲೂರು, ವಚನ ಧರ್ಮಸಾರ, ಮಾರಸಿಂಹ, ಚಾವುಂಡರಾಯ, ರಾಚಮಲ್ಲ, ರಕ್ಕಸಗಂಗ, ರಾಜೇಶ್ವರ, ಮರಳೇಶ್ವರ, ಮಹಾಲಿಂಗೇಶ್ವರ, ಪಾತಾಳೇಶ್ವರ. ಮುಚ್ಚಿಟ್ಟು ಹಾಡುತ್ತಿರುವ ಉದ್ಯಮವನ್ನು ಬಾನಿನಡೆ. ಮೊದಲನೇದಾಗಿ ನೋಡ್ಕೊಂಡು ಹೋಗೋಣ. ಸಾಹಿತ್ಯಾವಲೋಕನ, ಭಕ್ತಿ ಭಂಡಾರಿ ಬಸವಣ್ಣ, ಹಿರೇಮಲ್ಲೂರು, ವಚನ ಧರ್ಮಸಾರ. ಇದರಲ್ಲಿ ಯಾವುದು? ಹಿರೇಮಲ್ಲೂರು. ಯಾಕಂದ್ರೆ ಸಾಹಿತ್ಯ ಅವಲೋಕನ, ಭಕ್ತಿ ಭಂಡಾರಿ ಬಸವಣ್ಣ, ವಚನ ಧರ್ಮಸಾರ ಅವು 3 ಪುಸ್ತಕದ ಹೆಸರು, ಇದು ವ್ಯಕ್ತಿಯ ಹೆಸರು. ಮಾರಸಿಂಹ, ಚಾವುಂಡರಾಯ, ರಾಚಮಲ್ಲ, ರಕ್ಕಸಗಂಗ. ಇದರಲ್ಲಿ ಚಾವುಂಡರಾಯ. ಮಾರಸಿಂಹ, ರಾಚಮಲ್ಲ, ರಕ್ಕಸಗಂಗ ರಾಜರುಗಳು. ರಾಜೇಶ್ವರ, ಮರಳೇಶ್ವರ, ಮಹಾಲಿಂಗೇಶ್ವರ, ಪಾತಾಳೇಶ್ವರ. ಇದರಲ್ಲಿ ಮಹಾಲಿಂಗೇಶ್ವರ. ಯಾಕಂದ್ರೆ ರಾಜೇಶ್ವರ, ಮಹಾಲಿಂಗೇಶ್ವರ, ಪಾತಾಳೇಶ್ವರ ಒಬ್ಬರೇ ಕಟ್ಟಿಸಿರ್ತಕ್ಕಂಥ ದೇವಾಲಯಗಳು. ಮಹಾಲಿಂಗೇಶ್ವರ ಅಲ್ಲ. ಮುಚ್ಚಿಟ್ಟು
ಹಾಡುತ್ತಿರುವ ಉದ್ಯಮವನ್ನು ಬಾನಿನೆಡೆ. ಇದರಲ್ಲಿ ಉದ್ಯಮವನ್ನು, ಮುಚ್ಚಿಟ್ಟು, ಹಾರಾಡುತ್ತಿರುವ, ಬಾನಿನೆಡೆ ಅವು 3 ಲೋಪಸಂಧಿ, ಉದ್ಯಮವನ್ನು ಆಗಮ ಸಂಧಿ. ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಸಂಧಿ ಎಂದರೇನು? ಅದರ ವಿಧಗಳನ್ನು ಹೇಳಿ. 2 ಅಕ್ಷರಗಳ ನಡುವೆ ಕಾಲ ವಿಳಂಬವಿಲ್ಲದಂತೆ ಮತ್ತು ಅರ್ಥ ವ್ಯತ್ಯಾಸವಾಗದಂತೆ ಸೇರಿಸಿ ಉಚ್ಚರಿಸುವುದಕ್ಕೆ ಸಂಧಿ ಎನ್ನುತ್ತಾರೆ. ಇದರಲ್ಲಿ 2 ವಿಧ, ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ. ಸಂಧಿ ಕ್ರಿಯೆ ಎಂದರೇನು? ಅದರ ವಿಧಗಳನ್ನು ವಿವರಿಸಿ. ಸಂಧಿಯಾಗುವಾಗ ಕೆಲವು ವ್ಯತ್ಯಾಸಗಳಾಗುತ್ತವೆ. ಈ ವ್ಯತ್ಯಾಸವೇ ಸಂಧಿ ಕ್ರಿಯೆ. ಈ ವರ್ಣ ವ್ಯತ್ಯಾಸಕ್ಕನುಸಾರವಾಗಿ ಲೋಪ, ಆಗಮ, ಆದೇಶ ಎಂಬ 3 ವಿಧದ ಸಂಧಿ ಕ್ರಿಯೆಗಳು ನಡೆಯುತ್ತವೆ. ಲೋಪಸಂಧಿ. ಸಂಧಿಕ್ರಿಯೆ ಆಗುವಾಗ ಸ್ವರದ ಮುಂದೆ ಸ್ವರ ಬಂದು ಪೂರ್ವ ಪದದ ಸ್ವರ ಲೋಪವಾದರೆ ಅದು ಲೋಪಸಂಧಿ. ಉದಾಹರಣೆಗೆ ಊರು ಪ್ಲಸ್ ಊರು, ಊರೂರು. ಬಲ್ಲೆನು ಪ್ಲಸ್ ಎಂದು, ಬಲ್ಲೆನೆಂದು. ಊರು ಪ್ಲಸ್ ಇಂದ, ಊರಿಂದ. ಆಗಮ ಸಂಧಿ. ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಯಕಾರ ಅಥವಾ ವಕಾರವು ಈ ಸ್ವರಗಳ ಮಧ್ಯೆ ಹೊಸದಾಗಿ ಸೇರಿದರೆ ಅದು ಆಗಮ ಸಂಧಿ. ಉದಾಹರಣೆಗೆ ಕೈ ಪ್ಲಸ್ ಅನ್ನು, ಕೈಯನ್ನು. ಚಳಿ ಪ್ಲಸ್ ಇಂದ, ಚಳಿಯಿಂದ. ಗುರು ಪ್ಲಸ್ ಅನ್ನು, ಗುರುವನ್ನು. ಪುಸ್ತಕ ಪ್ಲಸ್ ಅನ್ನು, ಪುಸ್ತಕವನ್ನು. ಆದೇಶ ಸಂಧಿ. ಸಂಧಿ ಕ್ರಿಯೆ ಆಗುವಾಗ ಪರಪದದ ಆದಿಯಲ್ಲಿರುವ ವ್ಯಂಜನದ ಬದಲಿಗೆ ಬೇರೊಂದು ವ್ಯಂಜನ ಬಂದು ಸೇರುವುದೇ ಆದೇಶ ಸಂಧಿ. ಕಾತಾಪಗಳಿಗೆ ಗಾದಾಬಗಳು, ಕೆಲವೊಮ್ಮೆ ಪ ಬ ಮ ಗಳ ಬದಲಿಗೆ ವಕಾರವೂ ಆದೇಶವಾಗಿ ಬರುತ್ತದೆ. ಉದಾಹರಣೆ ಹುಲ್ಲು ಪ್ಲಸ್ ಕಾವಲು, ಹುಲ್ಲುಗಾವಲು. ಬೆನ್ ಪ್ಲಸ್ ಪತ್ತು, ಬೆಂಬತ್ತು. ಮೈ ಪ್ಲಸ್ ತೊಳೆ, ಮೈದೊಳೆ. ಕೆನೆ ಪ್ಲಸ್ ಪಾಲ್, ಕೆನೆವಾಲ್. ಪ್ರಕೃತಿ ಭಾವ ಎಂದರೇನು? ಉದಾಹರಣೆ ಕೊಡಿ. ಸ್ವರದ ಮುಂದೆ ಸ್ವರ ಬಂದರೂ ಸಂಧಿಯಾಗದೆ ಇದ್ದ ಹಾಗೆಯೇ ಇರುವುದು ಪ್ರಕೃತಿ ಭಾವ. ಪ್ರಕೃತಿ ಭಾವ ಉದಾಹರಣೆ ಆ ಪ್ಲಸ್ ಚೆಂಡು, ಆ ಚೆಂಡು. ಅಯ್ಯೋ ಪ್ಲಸ್ ಇದೇನು, ಅಯ್ಯೋ ಇದೇನು. ಓಹೋ ಪ್ಲಸ್ ಅಜ್ಜಿ ಬಂದರೆ, ಓಹೋ ಪ್ಲಸ್ ಅಜ್ಜಿ ಬಂದರೆ. ಅಕ್ಕ ಪ್ಲಸ್ ಇತ್ತವ, ಅಕ್ಕ ಇತ್ತವ. ಇಲ್ಲೇನು ಚೇಂಜ್ ಆಗಲ್ಲ. ಇಲ್ಲಿಗೆ ಈ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರ ವಿಭಾಗ ಸಮಾಪ್ತಿಯಾಗುತ್ತೆ. ವೀಕ್ಷಣೆಗಾಗಿ ಎಲ್ಲರಿಗೂ ಹೃದಯಪೂರ್ವಕವಾಗಿರುವಂತಹ ಧನ್ಯವಾದಗಳು. ದಯಮಾಡಿ ಅಂಗೈಯಲ್ಲಿ ಅಧ್ಯಾಪಕ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನಿಮಗೆ ಉಪಯೋಗ ಆಗಲಿ ಅಂತ ನಾನು ಬಯಸ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇನ್ನೂ ಉತ್ತಮವಾದ ವಿಡಿಯೋಗಳನ್ನ ಮಾಡೋದಕ್ಕೆ ಅವಕಾಶ ಸಿಕ್ಕಂತಾಗುತ್ತೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರ್ತಾ ಮತ್ತೊಮ್ಮೆ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.